ಇವತ್ತು ತುಂಬ ಖುಷಿ ಆಗ್ತಿದೆ ನಾನು ಇಲ್ಲಿದ್ದೀನಿ ನಿಮ್ಮ ಮುಂದೆ. ತುಂಬ ಬೇಗನೆ ನೀವೆಲ್ಲ ನಮ್ಮ ಚಿತ್ರವನ್ನು ನೋಡ್ಬೋದು. ಸೊ ಫಸ್ಟಾಗಿ ಹೇಳಬೇಕಾದ್ರೆ ವೆನ್ ರಂಜನ್ ಸರ್ ಟೋಲ್ಡ್ ಮಿ ಅಬೌಟ್ ದಿಸ್ ಮೂವಿ, ಐ ವಾಸ್ ಸ್ವಲ್ಪ ಭಯ ಆಗ್ತಿತ್ತು. ಯಾಕಂದರೆ ಕೋವಿಡ್ ಟೈಮ್ ಅಲ್ವಾ, ಸೊ ಹೇಗೆ ಶೂಟ್ ಮಾಡ್ತಾರೆ ಅಂತ. ಬಟ್ ಆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ನನಗೆ ತುಂಬ ಸ್ಪೆಷಲ್ ಆಗಿತ್ತು. ಯಾಕಂದರೆ ಇದು ನಮ್ಮ ತಂದೆಯವರ ಅಜ್ಜಿ ಮನೆಯಲ್ಲಿ ಶೂಟ್ ಮಾಡಿರೋದು. ಸೊ ಪೂರ್ತಿ ಅಲ್ಲೇ ಇದ್ದು ಶೂಟಿಂಗಿಂದ ಪ್ರತಿ ಹಂತದಲ್ಲೂ ಅವ್ರ ಜೊತೆಗೆ ಇದನ್ನು ಹಂಚ್ಕೊಂಡು ಹೋದೆ ನಾನು. ಸೊ ಅದಕ್ಕೆ ನನಗೆ ತುಂಬ ಸ್ಪೆಷಲ್ ಆಗಿ ಅನಿಸುತ್ತೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈ ಮೂವಿಯಲ್ಲಿ ನೀವು ನೋಡೋ ಎಲ್ಲ ಆ್ಯಕ್ಷನ್ ಸೀನ್ಗಳು, ಇದಕ್ಕೆ ನಾನೇ ಸ್ಟಂಟ್ ಮಾಡಬೇಕು ಅಂತ ಹೇಳಿ ಸರ್ ನನಗೆ ಸ್ಪೆಷಲಾಗಿ ಟ್ರೈನಿಂಗ್ ಕೊಡಿಸಿ ನಾನೇ ಮಾಡಿದ್ದೀನಿ ಸ್ವಂತವಾಗಿ. ಸೊ ಅದಕ್ಕೇನೂ ನನಗೆ ತುಂಬ ಖುಷಿ ಆಗುತ್ತೆ. ಹೀಗೇನೆ ಎಲ್ಲ ಪದ್ಮಶ್ರೀ ಮೀನಾಕ್ಷಿ ಅಮ್ಮ ಅವ್ರ ಜೊತೆಗೆ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಆಮೇಲೆ ಇಷ್ಟು ಒಂದು ಒಳ್ಳೆ ಪಾತ್ರವನ್ನು ನನಗೆ ಪೋರ್ಟ್ರೇ ಮಾಡೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ ಸರ್. ಹಾಗೆ ಪ್ರತಿಯೊಂದು ಸ್ಟೇಜಲ್ಲೂ ನನಗೆ ಪ್ರೋತ್ಸಾಹಿಸಿ ಮತ್ತು ಬೆಂಬಲ ನೀಡಿ ಆಮೇಲೆ ಗೈಡ್ ಮಾಡೋದಕ್ಕೆ ನನಗೆ ರಂಜನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನನಗೆ ಸಪೋರ್ಟ್ ಮಾಡಿದ ಶ್ರೀ ಮ್ಯಾಮ್, ಆರ್ಯನಾಥ್, ಮತ್ತು ಫುಲ್ ನಮ್ಮ ಕಲರಿ ಗುರುಕುಲಂ ಫ್ಯಾಮಿಲಿ ಎಲ್ಲ ಸದಸ್ಯರಿಗೂ ನನಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಒಂದು ಸಣ್ಣ ಒಂದು ಅನೆಕ್ಡೋಟ್ ಹೇಳ್ತೀನಿ. ಸೊ ನಾನು ಚಿಕ್ಕದಿರುವಾಗ ನಮ್ಮ ತಾಯಿಯವರು ನನ್ನನ್ನು ಕರಾಟೆಗೆ ಸೇರಿಸ್ಬೇಕಂತ ಹೇಳಿ ನನ್ನ ಕರ್ಕೊಂಡು ಹೋಗಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಕಿರ್ಚಾಡ್ಕೊಂಡು ಪ್ರಾಕ್ಟೀಸ್ ಮಾಡೋದು ನೋಡಿ ಎಲ್ಲ ನಾನು ಭಯ ಪಟ್ಕೊಂಡು ವಾಪಸ್ ಹೋಗ್ಬಿಟ್ಟಿದ್ದೆ. ಬಟ್ ಅದೇ ಥರ ನಾನು ನೋಡಿದ್ರೆ ಫಸ್ಟ್ ಟೈಮ್ ಕಲರಿ ಗುರುಕುಲಂ ಹೆಜ್ಜೆ ಇಟ್ಟಾಗ ನಾನು ಒಂದು ಸ್ಪೆಷಲ್ ಅಟ್ರಾಕ್ಷನ್ ನಾನು ಫೀಲ್ ಮಾಡಿದ್ದೆ. ಒಂಥರ ಏನೋ ಸೆಳೆತ ಇತ್ತು. ಸೊ ಅದೇ ಅಲ್ಲಿಂದ ಶುರು ಆಗಿದ್ದು ಇವತ್ತು ತನಕನೂ ನೋಡ್ಕೊಂಡು ಬಂದಿದೆ. ಆ್ಯಂಡ್ ನನಗೆ ಇನ್ನೂ ಮಾಡಬೇಕು, ಇನ್ನೂ ಎಷ್ಟೊಂದು ಬಾಕಿ ಇದೆ ಮಾಡೋಕ್ಕೆ ಅಂತ ಅನಿಸುತ್ತೆ. ಸೊ ಅದೇ ಥರ ನಂದು ಕಲರಿಗೆ ಒಂದು ಒಲವು ನಡ್ಕೊಂಡು ಬಂದಿದೆ. ಹಾಗೆ ಯಾವ ಕಲರಿ ಮಾಡಿದಾಗಲೆಲ್ಲ ನನಗೆ ಒಂದು ಸ್ಪೆಷಲ್ ಒಂದು ಪೀಸ್ ಅನಿಸುತ್ತೆ ಒಳಗಡೆಯಿಂದ, ಏನೋ ಒಂದು ಡೀಪ್ ಕನೆಕ್ಷನ್ ಅನಿಸುತ್ತೆ. ಐ ಆಮ್ ಶ್ಯೂರ್ ಯಾರೇ ಪ್ರಾಕ್ಟೀಸ್ ಮಾಡಿದ್ರು ಅವ್ರಿಗೂ ಅದೇ ಅನುಭವ ಆಗುತ್ತೆ ಅಂತ ನಾನು ನಂಬ್ತೀನಿ. ಇವಾಗಿನ ಓಡಾಟ ಜೀವನದಲ್ಲಿ ಎಲ್ಲರೂ ಕೆಲಸ ಅದು ಇದು ಎಲ್ಲ ಕಡೆ ಓಡ್ತಾ ಇರ್ತಾರೆ. ಸೊ ಆ ಒಂದು ಪ್ರೋಸೆಸ್ಸಲ್ಲಿ ನಾವು ನಮ್ಮನ್ನೇ ಎಲ್ಲೋ ಕಳ್ಕೊಂಡ್ಬಿಡ್ತೀವಿ. ತುಂಬ ಸಲ ಹಿಂಗಾಗುತ್ತೆ. ಸೊ ನನಗೇನು ಅನಿಸುತ್ತೆ ಅಂತ ಹೇಳಿದ್ರೆ, ಕಲರಿ ಒಂದು ಒಳ್ಳೆ ಮಾರ್ಗ, ಲೈಕ್ ಟು ಕನೆಕ್ಟ್ ವಿತ್ ಅವರ್ ಸೆಲ್ಸ್, ಟು ಫೈಂಡ್ ಅವರ್ ಸೆಲ್ಸ್ ಬ್ಯಾಕ್. ಕಲರಿ ತುಂಬ ಒಳ್ಳೆಯದು ಅಂತ ನನಗೆ ಒಂದು ಅನಿಸಿಕೆ. ಹಾಗೆ ಹೇಳ್ತಾ ನೋಡಿದ್ರೆ, ಇವಾಗ ನಾವು ಬಾಡಿ ಈಸ್ ಕನೆಕ್ಟೆಡ್ ಟು ದ ಮೈಂಡ್ ಅಂತ ಹೇಳ್ತೀವಿ. ಸೊ ನಮಗೆ ಮನಸ್ಸಿಗೆ ಏನೋ ನೋವಾದ್ರೂ, ಏನೇ ಪ್ರಾಬ್ಲಮ್ ಆದ್ರೂ ನಮ್ಮ ದೇಹದಲ್ಲಿ ಕಾಣಿಸ್ಕೊಳುತ್ತೆ ಅದು. ವಿ ಕ್ಯಾನ್ ಸಿ ಇಟ್ ಇನ್ ಅವರ್ ಬಾಡಿ. ಆ್ಯಂಡ್ ಇನ್ ದ ಸೇಮ್ ವೇ, ಟು ಹೀಲ್ ಅವರ್ ಮೈಂಡ್, ಟು get out from the stress and to solve our mental health issues also, ನಮ್ಮ ದೇಹವನ್ನು ನಾವು ಉಪಯೋಗಿಸ್ಕೋಬೋದು ಅಂತ ನಾನು ನಂಬ್ತೀನಿ. ಸೊ ನೀವು ನೋಡ್ತೀರಾ, ನೀವು ಫಿಲ್ಮ್ ರಿಲೀಸ್ ಆದಾಗ ನೀವು ಹೋದರೆ ಯು ಸಿ ಇಟ್ ಇನ್ ದ ಫಿಲ್ಮ್, ಹೇಗೆ ಇದಕ್ಕೆ ಸಾಧ್ಯ ಅಂತ.